ಅಕ್ಷಯ ತೃತೀಯದ ಬಗ್ಗೆ ಈ ಹಿಂದೆ ಹಲವು ಮಾಹಿತಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನೇನಾದ್ರೂ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ತಿಳ್ಕೊಂಡು ಆ ನಂತರದಲ್ಲೇ ಈ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಹಾಗಾದ್ರೆ ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಹೋದ್ರೆ, ಅಕ್ಷಯ ತೃತೀಯವು ಯುಗಾದಿ ಹಬ್ಬದಂತೆಯೇ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಏಕೆಂದರೆ ಈ ದಿನದಂದೇ ಸತ್ಯಯುಗ ಮುಕ್ತಾಯವಾಗಿ ತ್ರೇತಾಯುಗ ಪ್ರಾರಂಭವಾಯಿತಂತೆ. ಗುರು ವೇದವ್ಯಾಸರು ಗಣಪತಿಯ ಅಮೃತಹಸ್ತದಿಂದ ಮಹಾಭಾರತವನ್ನ ಬರೆಸಲು ಪ್ರಾರಂಭಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು. ದ್ವಾಪರಾಯುಗದ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿರುವಾಗ ದ್ರೌಪದಿಗೆ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನ ಕರುಣಿಸಿದ್ದು ಇದೇ ದಿನದಂದು. ಈ ಅಕ್ಷಯ ಪಾತ್ರೆ ಸುಭೀಕ್ಷವಾಗಿ ನಿರಂತರವಾಗಿ ಆಹಾರವನ್ನ ನೀಡುವ ಪಾತ್ರೆಯಾಗಿದೆ. ಅದರಲ್ಲಿ ಆಹಾರ ಎಂದಿಗೂ ಬರಿದಾಗುವುದೇ ಇಲ್ಲ. ಈ ದಿನದಂದೇ ಪರಶುರಾಮನು ಭೂವಸುಂದರೆಯ ಮೇಲೆ ಅವತರಿಸಿದ್ದು ಇದೇ ಕಾರಣಕ್ಕಾಗಿ ಈ ದಿನದಂದೇ ಪರಶುರಾಮ ಜಯಂತಿಯನ್ನು ಕೂಡ ಆಚರಿಸಲಾಗ್ತದೆ. ಭಗೀರಥನ ಪ್ರಯತ್ನದಿಂದ ಗಂಗಾಮಾತೆ ಈ ಭೂಮಿಯ ಮೇಲೆ ಅವತರಿಸಿದ್ದು ಸಹ ಇದೇ ದಿನ. ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವೂ ಸಹ ಇದೇ ದಿನದಂದು. ಶ್ರೀಕೃಷ್ಣ ಹಾಗೂ ಸುಧಾಮರ ಕತೆ ನಿಮಗೆಲ್ಲ ತಿಳಿದೇ ಇರ್ತದೆ. ದ್ವಾಪರಾಯುಗದಲ್ಲಿ ಸುಧಾಮ ಬಡವನಾಗಿರುತ್ತಾನೆ. ಆತ ಬಾಲ್ಯದಲ್ಲಿ ಶ್ರೀಕೃಷ್ಣನ ಆಪ್ತ ಸ್ನೇಹಿತನಾಗಿರುತ್ತಾನೆ. ಇದನ್ನ ಅರಿತಂತಹ ಸುಧಾಮನ ಪತ್ನಿ ಶ್ರೀಕೃಷ್ಣನ ಬಳಿಗೆ ಹೋಗಿ ತಮ್ಮ ಕಷ್ಟಕ್ಕೆ ಸಹಾಯವನ್ನ ಯಾಚಿಸುವಂತೆ ಸುಧಾಮನಿಗೆ ಬಲವಂತಪಡಿಸುತ್ತಾಳೆ. ಪತ್ನಿಯ ಬಲವಂತಕ್ಕೆ ಸೋತಂತಹ ಸುಧಾಮ ಶ್ರೀಕೃಷ್ಣನನ್ನ ಭೇಟಿಯಾಗಲು ದ್ವಾರಕೆಗೆ ಆಗಮಿಸಿ ಅರಮನೆಯನ್ನ ಪ್ರವೇಶಿಸುತ್ತಾನೆ. ಶ್ರೀಕೃಷ್ಣನ ಅರಮನೆಯ ವೈಭೋಗವನ್ನ ಕಂಡು ಬಡವನಾದ ಸುಧಾಮ ತಾನು ತಂದಿದ್ದ ಅವಲಕ್ಕಿಯನ್ನ ಶ್ರೀಕೃಷ್ಣನಿಗೆ ನೀಡಲು ಹಿಂದೇಟು ಹಾಕುತ್ತಾನೆ. ಇದನ್ನರಿತ ಶ್ರೀಕೃಷ್ಣ ಸುಧಾಮ ತಂದಿದ್ದ ಅವಲಕ್ಕಿಯನ್ನ ಕಸಿದುಕೊಂಡು ಬಹಳ ಇಷ್ಟದಿಂದ ಆ ಅವಲಕ್ಕಿಯನ್ನ ತಿನ್ನುತ್ತಾನೆ. ಶ್ರೀಕೃಷ್ಣನ ಭೇಟಿಯಿಂದಲೇ ಸಂತಸಗೊಂಡ ಸುಧಾಮನು ಅಲ್ಲಿ ಯಾವುದೇ ಸಹಾಯವನ್ನ ಯಾಚಿಸದೆ ತನ್ನ ಊರಿನತ್ತ ಪ್ರಯಾಣವನ್ನ ಬೆಳೆಸುತ್ತಾನೆ. ತನ್ನ ಊರಿಗೆ ಮರಳಿದ ಸುಧಾಮನಿಗೆ ಅಚ್ಚರಿ ಎನ್ನುವಂಥದ್ದು ಕಾದಿರುತ್ತದೆ. ಸುಧಾಮನ ಪುಟ್ಟ ಗುಡಿಸಲು ಅರಮನೆಯಾಗಿ ಬದಲಾಗಿರುತ್ತದೆ. ಹೀಗೆ ಸುಧಾಮನಿಗೆ ಶ್ರೀಕೃಷ್ಣ ಅಪಾರ ಸಂಪತ್ತನ್ನ ನೀಡಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು. ತ್ರೇತಾಯುಗದಲ್ಲಿ ಪರಮ ಪವಿತ್ರಳಾದ ಸೀತಾಮಾತೆಯು ಅಗ್ನಿ ಪರೀಕ್ಷೆಯಿಂದ ತಾನು ಪರಿಶುದ್ಧಳು ಎಂಬುದನ್ನ ಜಗತ್ತಿಗೆ ಪ್ರಕಟಿಸಿದ್ದು ಸಹ ಇದೇ ಅಕ್ಷಯ ತೃತೀಯ ದಿನದಂದೇ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣವನ್ನ ಮಾಡುತ್ತಿದ್ದ ವೇಳೆಯಲ್ಲಿ ಪ್ರಭು ಶ್ರೀಕೃಷ್ಣ ಸೀರೆಯನ್ನ ನೀಡಿ ಆಕೆಯ ಮಾನವನ್ನ ಕಾಪಾಡಿದ್ದು ಸಹ ಇದೇ ದಿನದಂದು. ಶ್ರೀಕೃಷ್ಣನ ಸಹೋದರರಾದ ಬಲರಾಮನು ಜನಿಸಿದ್ದು ಸಹ ಇದೇ ದಿನದಂದು. 12ನೇ ಶತಮಾನದ ಮಹಾಪುರುಷರಾದ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಸಹ ಇದೇ ದಿನದಂದು. ಜಗದ್ಗುರುಗಳಾದ ಆದಿಗುರು ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನ ರಚನೆ ಮಾಡಿ ಬಂಗಾರದ ಮಳೆಯನ್ನ ಸುರಿಸಿದ್ದು ಸಹ ಇದೇ ದಿನದಂದು ಎಂಬ ನಂಬಿಕೆ ಎನ್ನುವಂಥದ್ದಿದೆ. ಇದೇ ದಿನ ಬದ್ರಿನಾಥದ ಬಾಗಿಲನ್ನ ದರ್ಶನಾಕಾಂಕ್ಷಿಗಳಿಗೆ ತೆರೆಯಲಾಗ್ತದೆ. ಇಷ್ಟೆಲ್ಲ ಮಹತ್ವ ಪಡೆದ ಕಾರಣದಿಂದ ಅಕ್ಷಯ ತೃತೀಯ ಅತ್ಯಂತ ಪವಿತ್ರ ದಿನವೆಂದು ಎನಿಸಿಕೊಳ್ಳುತ್ತದೆ. ಹಾಗಾದ್ರೆ ಈ ಅಕ್ಷಯ ತೃತೀಯದ ಮಹಿಮೆ ಎನ್ನುವಂಥದ್ದೇನು, ಅಕ್ಷಯ ತೃತೀಯ ದಿನದಂದು ಏನು ಮಾಡಬೇಕು ಅದೆಲ್ಲವುದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡುವಂತಹ ಎಲ್ಲ ಮಾಹಿತಿ ಅನ್ನುವಂಥದ್ದನ್ನು ಕೂಡ ಪಡ್ಕೊಳ್ತಾ ಬನ್ನಿ.
ಧನ್ಯವಾದ. ಮತ್ತೆ ಸಿಗ್ತೇನೆ.